1960ರಲ್ಲಿ ಫಿಡೆಲ್ ಕಾಸ್ಟ್ರೋ ಎಂಬ ರೆವಲ್ಯೂಷನಿಸ್ಟ್ ಅನ್ನು ಹೇಗಾದ್ರೂ ಸಾಯಿಸಬೇಕು ಅಂತ ಹೇಳಿ ಅಮೆರಿಕ ಒಬ್ಬಳು ಹುಡುಗಿಯನ್ನು ಸೀಕ್ರೆಟ್ ಏಜೆಂಟ್ ಆಗಿ ಕಳಿಸ್ತಾರೆ. ಎನಿಮಲ್ ಮೂವಿಯಲ್ಲಿ ಬರೋ ಝೋಯಾ ತರ. ಅವಳಿಗೆ ಕೊಟ್ಟ ಟಾಸ್ಕ್ ಏನಂದ್ರೆ, ಫಿಡೆಲ್ ಕಾಸ್ಟ್ರೋ ಬಳಿ ಯಾವಾಗಲೂ ತುಂಬಾ ಹುಡುಗಿಯರು ಇರ್ತಾರೆ. ಸೊ ಆ ಹುಡುಗಿಯರೊಡನೆ ನೀನು ಒಬ್ಬಳಾಗಿ ಸೇರಿ ಫಿಡೆಲ್ ಕಾಸ್ಟ್ರೋ ಕುಡಿಯೋ ಡ್ರಿಂಕ್ಸ್ ಅಲ್ಲಿ ಪಾಯ್ಸನ್ ಪಿಲ್ಸ್ ಆಡ್ ಮಾಡಿ ಅವರನ್ನು ಸಾಯಿಸಬೇಕು ಅಷ್ಟೇ. ಸೊ ಪ್ಲಾನ್ ಪ್ರಕಾರ ಅವರ ಜೊತೆನೆ ಸ್ವಲ್ಪ ದಿನ ಇದ್ದು ಅವರು ಕುಡಿಬೇಕಿದ್ದ ಡ್ರಿಂಕ್ಸ್ ಅಲ್ಲಿ ವಿಷ ಮಾತ್ರ ಬೆರೆಸಿ ಅವರ ಕೈಯಲ್ಲಿ ಕೊಟ್ಟಾಗ ನಗುಮುಖದಿಂದಲೇ ಸ್ವೀಕರಿಸಿದ ಫಿಡೆಲ್ ಕಾಸ್ಟ್ರೋ ಮೂಗಿನ ತನಕ ತಕೊಂಡೋಗಿ ಕೆಳಗಡೆ ಇಡ್ತಾರೆ. ಆಮೇಲೆ ಅವರ ಬೆಲ್ಟ್ ಇಂದ ಗಣ್ಣು ತೆಗೆದು ಆ ಹುಡುಗಿ ಕೈಯಲ್ಲಿ ಕೊಟ್ಟು, ನನ್ನನ್ನು ಸಾಯಿಸುವುದಾದ್ರೆ ಹೀಗೆ ಸಾಯಿಸು, ನನ್ನ ಸಾವು ಅಟ್ಲೀಸ್ಟ್ ಗೌರವಯುತವಾಗಿ ಆದ್ರೂ ಇರಲಿ ಅಂತ ಹೇಳ್ತಾರೆ. ನನ್ನ ಸಾವು ಅಟ್ಲೀಸ್ಟ್ ಗೌರವಯುತವಾಗಿ ಇರಲಿ ಅಂತ ಹೇಳಿದೊಡನೆ ಅವಳು ಆ ಗನ್ನನ್ನು ಕೈಯಿಂದ ಕೆಳಗಡೆ ಹಾಕಿ ಕೊನೆ ತನಕ ಫಿಡೆಲ್ ಕಾಸ್ಟ್ರೋ ಅವರ ಲವರ್ ಆಗಿ ಇರ್ತಾರೆ. ಲೈಲಾ ಆದಳು ಇಂಪ್ರೆಸ್, ಆದ್ರಿಂದ ಮಾಡಲಿಲ್ಲ ಗನ್ ಪ್ರೆಸ್. ಸಾವಿಗೂ ಅಂಜದ ಫಿಡೆಲ್ ಕಾಸ್ಟ್ರೋ ದಿ ರೆವಲ್ಯೂಷನಿಸ್ಟ್. ನೀಲ್ಸ್ ಬೋರ್ ಎಂಬ ಫಿಸಿಸಿಸ್ಟ್ ಕ್ವಾಂಟಮ್ ಥಿಯರಿ ಕಂಡುಹಿಡಿದಾಗ ಅವರಿಗೆ ನೊಬೆಲ್ ಪ್ರಶಸ್ತಿ ಸಿಗುತ್ತೆ. ಅವಾಗ ಕಾರ್ಲ್ಸ್ಬರ್ಗ್ ಎಂಬ ಬಿಯರ್ ಕಂಪನಿ, ನೀವು ನೊಬೆಲ್ ಪ್ರಶಸ್ತಿ ಪಡೆದಕ್ಕೆ ನಮಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ, ಅದರಿಂದಾಗಿ ನಮ್ಮ ಕಡೆಯಿಂದ ನಿಮಗೆ ಲೈಫ್ ಟೈಮ್ ಬಿಯರ್ ಫ್ರೀ ಅಂತ ಹೇಳ್ತಾರೆ. ಅವಾಗ ನೀಲ್ಸ್ ಬೋರ್ ಅವರು, ನಾನು ಬಾರಿಗೆಲ್ಲ ಹೋಗೋದಿಲ್ಲ, ಹಾಗಾದ್ರೆ ನೀವು ಎಲ್ಲಿಗೆ ಹೋಗ್ತೀರಾ ಹೇಳಿಬಿಡಿ, ನಿಮಗೆ ಬೇಕಾಗಿರೋ ಫೆಸಿಲಿಟಿ ಎಲ್ಲ ಮಾಡಿಕೊಡ್ತೇವೆ. ಅವಾಗ ಇವರು, ಇಲ್ಲ, ನಾನು ಮನೆಯಲ್ಲೇ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡ್ಕೊಂಡು ಮನೆಯಲ್ಲೇ ಇರ್ತೇನೆ ನಾನು. ಅವಾಗಲೇ ಕಾರ್ಲ್ಸ್ಬರ್ಗ್ ಬಿಯರ್ ಕಂಪನಿಯವರು ಅಂಡರ್ಗ್ರೌಂಡ್ ಇಂದ ಪೈಪ್ ಹಾಕಿ ಮನೆಯಲ್ಲಿರೋ ಟ್ಯಾಪಿಗೆ ಬಿಯರ್ ಬರೋ ಥರ ಫೆಸಿಲಿಟಿ ಮಾಡಿಕೊಡ್ತಾರೆ. ನಮ್ಮ ಮನೆಯಲ್ಲಿ ಟ್ಯಾಪ್ ಓಪನ್ ಮಾಡಿದ್ರೆ ನೀರು, ನೀಲ್ ಬೋರ್ ಮನೆಯಲ್ಲಿ ಟ್ಯಾಪ್ ಓಪನ್ ಮಾಡಿದ್ರೆ ಬಿಯರು. ಲೈಫ್ ಟೈಮ್ ಸೆಟಲ್ಮೆಂಟ್. ನಮ್ಮ ಮನೆಗೆಲ್ಲ ಹೇಗೆ ನೀರು ಬರುತ್ತೆ ಅದೇ ತರ ಇವರಿಗೆ ಟ್ಯಾಪ್ ತಿರುಗಿಸಿದ್ರೆ ಬಿಯರು, ಅನ್ಲಿಮಿಟೆಡ್ ಬಿಯರ್ 24/7. ನೊಬೆಲ್ ಪ್ರಶಸ್ತಿ ಪಡೆದುಕೊಂಡ್ರು ನೀಲ್ ಬೋರು, ಅವರಿಗೆ ಮನೆಯಲ್ಲೇ ಬಾರು, ಕುಡಿಬಹುದು ಅನ್ಲಿಮಿಟೆಡ್ ಬಿಯರು. ನೀವು ನಮ್ಮ ಚಾನಲ್ಗಾಗಿ ಸಬ್ಸ್ಕ್ರೈಬರ್. ಶಾಕಿ ಟಾಕಿ ಸೈನಿಂಗ್ ಔಟ್. ಬಾಯ್.